ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ಊರಿಂದ ನಮ್ಮ ಅಕ್ಕ ಬಾವ ಬಂದಾರ್ರಿ. ಬರ್ರಿ ಇವತ್ತು ಏನು ಸ್ಪೆಷಲ್ ಮಾಡಿಕೊಡ್ತೇನಂತ ರೀ, ನೋಡೋಣ ಅಂತ ಬರ್ರಿ. ಹಾಯ್ ಮಾಡ್ರಿ ಎಲ್ಲರೂ. ಹಾಂ ಬರ್ರಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣಂತ್ರಿ. ನಾ ಅರ್ಧ ಗಂಟೆ ಹಿಂದೆ ಹೆಸರು ಬೇಳೆನ ಒಂದು ಬಟ್ಲ ನೆನೆಸಿಟ್ಕೊಂಡಿದ್ದೆ ರೀ. ಈ ಕಡೆ ನೋಡ್ರಿ ಮೈದಾ ಹಿಟ್ಟು ತೊಗೊಂಡೇವ್ರಿ, ಒಂದು ಅರ್ಧ kg ರೀ. ಅದ್ರಕ್ಕೆ ಸ್ವಲ್ಪ ಅಜ್ವಾನ ಪುಡಿಯನ್ನು ಹಾಕತ್ತಾರ್ರಿ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಮತ್ತು 2 ಚಮಚೆ ಎಣ್ಣೆ ಹಾಕ್ಬೇಕ್ರಿ. ಈಗ ನೋಡ್ರಿ ಇದನ್ನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಳತ್ತನ್ನಂತ ನೀವು ನೋಡ್ತಿರ್ಬೋದು ರೀ. ಎಲ್ಲ ಈ ಸಣ್ಣ ಹಂಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಅದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದಾಗ ಅದು ಮುಂದೆ ಕ್ರೆಪ್ಸಿಯಾಗಿ ಚೆನ್ನಾಗಿ ಬರ್ತಾವ್ರಿ. ಅಲ್ಲಿ ಮಟ್ಟ ನಾವೇನು ಮಾಡೋಣ ಅಂತಂದ್ರೆ ಅದು ಹಿಟ್ಟು ನಾದಿ ಇಡ್ಲ್ರಿ ನಮ್ಮ ಬಾವಾರ. ಅಲ್ಲಿ ಮಟ್ಟ ನಾವು ಚಟ್ನಿಗೆ ಏನೇನು ಬೇಕಂತ ತೋರಿಸ್ತೇನಂತ ಬರ್ರಿ, ರೆಡಿ ಮಾಡ್ಕೊರ್ನಂತ್ರಿ. ಇದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. ಕರಿಬೇವ್ರಿ, ಹಾಗೆ ಅಲ್ಲ, ಮತ್ತು ಒಂದು 7-8 ಮೆಣಸಿನ್ಕಾಯಿ ಬೇಕ್ರಿ, ಇಷ್ಟ ಬೆಳ್ಳುಳ್ಳಿ ಬೇಕ್ರಿ, ಮತ್ತು ಕೊತ್ತಂಬರಿ ಸೊಪ್ಪ ಬೇಕ್ರಿ. ಈಗ ನೋಡ್ರಿ ನಮ್ಮ ಅಣ್ಣಾರ ಹಿಟ್ಟೆಲ್ಲ ನಾದಿಟ್ರಿ. ಇದನ್ನ ಹೆಂಗೆ ಒಂದು 10-15 ನಿಮಿಷ ಆಗೋಷ್ಟ ಇದನ್ನ ಈ ಥರ ಕಚ್ಚಿಲ್ಲ ಕಟ್ಟಿ ಇಡಬೇಕ್ರಿ. ನೋಡ್ರಿ ನೀವು ನೋಡ್ತಿರ್ಬೋದು. ಈಗ ನೋಡ್ರಿ ಇದೆಲ್ಲ ನಿಮ್ಗೆ ತೋರಿಸಿನಲ್ರಿ, ಇದನ್ನೆಲ್ಲವನ್ನು ಹಾಕಿ ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ ಇಷ್ಟೆಲ್ಲ ಹಾಕಿಬಿಟ್ಟು ನಾವು ಇದನ್ನ ಮಿಕ್ಸರ್ ಮಾಡೋಣಂತ ಬರ್ರಿ. ಈಗ ನೋಡ್ರಿ ಒಂದು ಕಡಾಯಿ ಇಟ್ಕೊಂಡೇವ್ರಿ. ಕಡಾಯಿಯಾಗ ಎಣ್ಣೆ ಹಾಕತ್ತೇವ್ರಿ. ಮತ್ತು ಅದು ನೆನೆಸಿಟ್ಟಿದ್ದ ಬೇಳೆಯನ್ನು ನೀರು ಬಸ್ದು ಇಟ್ಕೊಂಡೇವ್ರಿ. ಕೊತ್ತಂಬರಿ ಎಲ್ಲವನ್ನು ಸಣ್ಣಾಗಿ ಕಟ್ ಮಾಡ್ಬೇಕ್ರಿ. ಬರೀ ಎಣ್ಣೆ ಕಾಯ್ತ್ರಿ. ಅದ್ರಾಗ ಜೀರಿಗೆ, ಸಾಸಿವೆ ಹಾಕಿದೇವ್ರಿ, ಮತ್ತು ಕರಿಬೇವು ಹಾಕಿದೇವು ನೋಡ್ರಿ. ಮತ್ತು ರೀ ಅದಕ್ಕೆ ಕಡ್ಲಿ ಹಿಟ್ಟು ಸ್ವಲ್ಪ ಹಾಕಿರಿ, ತಿರುವಾಡ್ಕೋತ ಇರ್ಬೇಕ್ರಿ. ಗಂಟು ಒಟ್ಟ ಆಗಬಾರ್ದ್ರಿ, ಆ ರೀತಿ ಎಣ್ಣೆ ಒಳಗೆ ತಿರುವಾಡ್ಬೇಕು. ನೋಡ್ರಿ ನೀವು ನೋಡ್ತಿರ್ಬೋದು ರೀ. ಅದೊಂದು ಸ್ವಲ್ಪ ಗಟ್ಟಿ ಆಗುತ್ತನ ತಿರುಬೇಕ್ರಿ. ಸ್ವಲ್ಪ ಗಂಟು ಆಗಬಾರ್ದ್ರಿ. ನೋಡಿ ಎಷ್ಟು ಚಂದ ಬರತ್ತೈತಂತ್ರಿ. ಅದಕ್ಕೆ ಒಂದು ಸ್ವಲ್ಪ ಅದು ನೆನೆಸಿಟ್ಟಿದ್ದ ಬೇಳೆನ ಹಾಕ್ಬೇಕ್ರಿ. ನೀರು ಬಸ್ ಇಟ್ಕೊಂಡಿದ್ದು ನೋಡ್ರಿ, ಅದನ್ನು ಹಾಕಿ ಮತ್ತೆ ತಿರುವಾಡ್ಬೇಕ್ರಿ. ಹೊತ್ತಬಾರ್ದ್ರಿ. ಇದನ್ನು ಸಣ್ಣ ಫ್ಲೇಮ್ದಾಗ ಇಟ್ಟು ಹಾಕ್ಬೇಕ್ರಿ. ನೋಡ್ರಿ ಉರಿಯಾತೇವ ಎಷ್ಟು ಚಂದ ಬರತೈತಂತ ನೀವು ನೋಡ್ತಿರ್ಬೋದು ರೀ. ಅದು ಕಡ್ಲಿ ಹಿಟ್ಟು ಹಾಕಂತಲೇ ರೀ ಗಟ್ಟಿ ಹಾಕೋತ ಹೊಂಟೈತೆ ನೋಡ್ರಿ. ನೀವು ನೋಡ್ತಿರ್ಬೋದು ರೀ. ಇನ್ನೊಂದು ಸ್ವಲ್ಪ ಕಡ್ಲಿ ಇಡ್ಬೇಕಂತ ಸೇರಿಸ್ಕೊಂಡು ಅದನ್ನು ಮತ್ತೆ ತಿರುವಾಡಿ ಈ ಥರ ಮಾಡಿದ್ವಿ ನೋಡ್ರಿ. ಅದಕ್ಕಿನ್ನ ಖಾರ ಪುಡಿ ಹಾಕ್ಬೇಕ್ರಿ, ಮನ್ಯಾಗಿಂದ ಖಾರ. ಅದಕ್ಕೆ ರೀ ಅದು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದ ನಾವು ಪೇಸ್ಟನ್ನು ಹಾಕ್ಬೇಕ್ರಿ. ಹಾಕಿ ಮತ್ತು ಇದ್ರ ಮುಂಚೆ ಕೂಡ ಒಂದು ಸ್ವಲ್ಪ ಹಾಕಿ ನಡೆಯುತ್ತೆ ರೀ. ಈಗೂ ಹಾಕಿದ್ರೆ ಭೀ ಏನು ತೊಂದರೆ ಇಲ್ಲ. ಹಾಕಿ ತಿರುವಾಡಬೇಕ್ರಿ. ನಿಮ್ಮ ರುಚಿಗೆ ತಕ್ಕಂಥ ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ ನೋಡ್ರಿ, ಅದಕ್ಕೆ ಹಾಕ್ಬೇಕ್ರಿ. ನೋಡ್ರಿ ಉಪ್ಪು ಹಾಕಿದೇವ್ರಂತ್ರಿ. ಉಪ್ಪು ಹಾಕ್ಬೇಕ್ರಿ. ಆಮೇಲೆ ಇದು ಏನಂದ್ರೆ ಬಡಿ ಸೋಪ್ ರೀ, ಜೀರಿಗೆ ಅಲ್ರಿ, ಬಡಿ ಸೋಪ್ ಹಾಕ್ಬೇಕ್ರಿ. ನೋಡ್ರಿ ಯಾವ ಥರ ಅಂತ ತಿರುವಾಡತ್ತೇವ. ಅದಕ್ಕೆ ರೀ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಬೇಕ್ರಿ. ಮತ್ತು ರೀ ನೋಡ್ರಿ ನೀವು ತಿಂದು ನೋಡತ್ತೇವ್ರಿ ಯಾವ ಥರ ಖಾರ ಆಗೈತೆ, ಉಪ್ಪು ಆಗೈತೆ ಒಂದು ಸ್ವಲ್ಪ ತಿಂದು ನೋಡ್ಬೇಕ್ರಿ. ಇದು ನೋಡ್ರಿ ಧನಿಯಾ ಪುಡಿ ಹಾಕ್ಬೇಕ್ರಿ, ಸ್ವಲ್ಪ ಹಾಕ್ಬೇಕ್ರಿ. ಇಷ್ಟು ಹಾಕಿದರೆ ಇದು ಫೈನಲಿ ಕೊತ್ತಂಬರಿ ಸ್ವಲ್ಪ ಜರ ಹಾಕಿದ್ರೆ ಫೈನಲಿ ಕಂಪ್ಲೀಟ್ ಆಯ್ತು ರೀ. ಈಗ ನೋಡ್ರಿ ಇಲ್ಲಿ ನೆನೆಸಿಟ್ಟಿದ್ದ ಹಿಟ್ಟನ್ನ ಯಾವ ಥರ ಉಳ್ಳಿ ಮಾಡ್ಕೊಬೇಕಂತ ಚಿಕ್ಕದ ಉಳ್ಳಿ ಮಾಡ್ಕೋಬೇಕ್ರಿ. ಈ ಥರ ಉಳ್ಳಿ ಮಾಡ್ಕೊಂಡ ಇಟ್ಕೋಬೇಕ್ರಿ. ಈಗ ನೋಡ್ರಿ ಮಸಾಲೆ ಯಾವ ಥರ ನಮ್ಮ ಅನ್ನಾರ ತುಂಬತ್ತಾರಂತ ನೋಡ್ರಿ. ಹಿಂಗೆ ಎಲ್ಲ ಮಸಾಲೆ ತುಂಬಿ ಇಟ್ಕೊಂತ ನೋಡ್ರಿ. ಫೈನಲ್ ಲುಕ್ ಈ ಥರ ಐತ್ರಿ. ಇಲ್ಲಿ ನೋಡ್ರಿ ಈ ಕಡೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ದು ರೀ. ಇವುಗಳನ್ನ ಒತ್ತಿ ಈ ಥರ ನಮ್ಮ ಅಣ್ಣ ಹೆಂಗೆ ಬಿಡತ್ತಾರ ನೋಡ್ರಿ, ಈ ಥರ ಒತ್ತಿ ಬಿಡ್ಬೇಕ್ರಿ. ಎಣ್ಣೆ ಭಾಳ ಕಾಯಿಲಿ ಹುರ್ಕೋಬೇಕಂತಂದ ಜೋರು ಇಡೋದಿಲ್ರಿ. ಇದನ್ನ ಸ್ಲೋ ಆಗಿ ಎಣ್ಣೆ ಕಾಯ್ಬೇಕ್ರಿ. ಮತ್ತು ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಬೇಯಿಸ್ಕೋಬೇಕ್ರಿ. ಇದನ್ನ ಎಲ್ಲ ಪೂರ್ತಿ ಎಣ್ಣೆ ಕಾದ ಬೇಯಾಕ್ರಿ. ಉಬ್ಬಿತ ಚಂದ ಬರ್ಬೇಕಂತಂದ್ರೆ ಸಣ್ಣ 20 ಮಿನಿಟ್ ಹಿಡಿತೈತ್ರಿ. ಆ ಎಣ್ಣೆ ಕಾಯಿಲೆ ಅಂತ ಜೋರು ಇಡೋದಿಲ್ರಿ. ಎಣ್ಣೆ ಒಂದು ಸ್ವಲ್ಪ ಬೆಚ್ಚಗಾದ್ರೆ ಸಾಕ್ರಿ. ಈ ಥರ ನೋಡ್ರಿ, ಈ ಥರ ಬಿಟ್ಕೊಂಡೇವ್ರಿ. ಒಂದಕ್ಕೊಂದು ಹತ್ತಬಾರ್ದ್ರಿ ಆ ರೀತಿ ಮಾಡ್ಬೇಕ್ರಿ. ಈಗ ನೋಡ್ರಿ ಯಾವ ರೀತಿ ಉಬ್ಬಿ ಬಂದು ಅಂತ ನೀವು ನೋಡತ್ತೀರಿ. ಹಿಂಗೆ ಸಣ್ಣ
ಇಟ್ಟಾಕ ಹಿಂಗೆ ಉಪ್ತೈತಿ ನೋಡ್ರಿ ನೀವೇ ಗ್ಯಾಸ್ ಸಣ್ಣ ಫ್ಲೇಮ್ದಾಗ ಇಟ್ಟಿದ್ದೇವಂತ ಈ ರೀತಿ ಸವನ್ನ ಇಟ್ಟಾಗನ ಹಿಂಗೆ ಉಬ್ಬಿ ಬರ್ತೇವ್ರಿ ಅವ ಫೈನಲಿ ನೋಡ್ರಿ ಈ ರೀತಿ ಆಯ್ತು ರೀ ನೋಡ್ರಿ ಫೈನಲಿ ಮಾಡಿದ್ದ ಆಯ್ತು ರೀ ನಮ್ಮ ಅಕ್ಕ ಬಾವ ಮಾಡಿಕೊಟ್ಟಿದ್ರಿ ತಿನ್ನೋನು ಬರ್ರಿ ಟೇಸ್ಟ್ ಹೆಂಗೈತೆ ಅಂತ ಕೇಳೋಣ ಬರ್ರಿ ಅಬ್ಬಾ ಟೇಸ್ಟ್ ಹೆಂಗೈತಿಯ ಸೂಪರ ಬಾ ನೋಡ್ರಿ ನನ್ನ ಮಗಳ ನೋಡಿ ಫ್ರೆಂಡ್ಸ್ ಇದು ಇವತ್ತಿನ ಲಾಗ್ ಆಗಿರ್ತೈತೆ ರೀ ನಿಮಗೆ ಕೂಡ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನೀವು ಕೂಡ ಕಚೋರಿನ ಮಾಡ್ಕೊಂಡು ತಿನ್ನಿರಿ ಟೇಸ್ಟ್ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಗುಡ್ ನೈಟ್ ಬಾಯ್